19.53 ಕೋಟಿ ವೆಚ್ಚದ 77 ಕೆವಿ ವಿದ್ಯುತ್ ಉಪಕೇಂದ್ರ ಉದ್ಘಾಟನೆ. ಅಮೃತಾಪುರ ಹೋಬಳಿಯ ಎರೆಹಳ್ಳಿಯಲ್ಲಿ 110/11 ಕೆವಿ ಉಪಕೇಂದ್ರ ಶಂಕುಸ್ಥಾಪನೆ. ನಂದಿಹೊಸಹಳ್ಳಿ ಗ್ರಾಮದ ಬಳಿ 19,53,00,000 ರು ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡ 66 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರವನ್ನು ಇಂಧನ ಸಚಿವರಾದ ಕೆಜೆ ಜಾರ್ಜ್ ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಲಿಂಗದಹಳ್ಳಿ ವಿದ್ಯುತ್ ಉಪಕೇಂದ್ರದಿಂದ ನಂದಿಹೊಸಹಳ್ಳಿ, ದೊರನಾಳ್, ಭೈರಾಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದ್ದು, ಹೆಚ್ಚಿನ ಒತ್ತಡದ ಕಾರಣ ರೈತರಿಗೆ ಸಮರ್ಪಕ ವಿದ್ಯುತ್ ಸರಬರಾಜು ಸಾಧ್ಯವಾಗುತ್ತಿರಲಿಲ್ಲ. ಈ ಸಮಸ್ಯೆ ನಿವಾರಣೆಗೆ ನಂದಿಹೊಸಹಳ್ಳಿ ಬಳಿ ಹೊಸ ವಿದ್ಯುತ್ ಉಪಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದ ವಿದ್ಯುತ್ ಜಾಲವನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಕುಸುಮ್ ಬಿ ಹಾಗೂ ಕುಸುಮ್ ಸಿ ಯೋಜನೆಗಳ ಮೂಲಕ ರೈತರಿಗೆ ಹಗಲು ಹೊತ್ತಿನಲ್ಲಿ 7 ಗಂಟೆಗಳವರೆಗೆ ನಿರಂತರ ವಿದ್ಯುತ್ ಪೂರೈಕೆ ಮಾಡಲಾಗುವುದು ಎಂದು ತಿಳಿಸಿದರು. ನಂದಿಹೊಸಹಳ್ಳಿ ಗ್ರಾಮದ ರೈತರ ಜಮೀನಿನಲ್ಲಿ ಅಳವಡಿಸಿರುವ ವಿದ್ಯುತ್ ಟವರ್ಗಳಿಗೆ ಸಂಬಂಧಿಸಿದ ಪರಿಹಾರದ ಹಣವನ್ನು ಶೀಘ್ರದಲ್ಲಿ ವಿತರಿಸಲಾಗುವುದು. ಜೊತೆಗೆ ವಿದ್ಯುತ್ ಅವಘಡಗಳಿಂದ ಸಂಭವಿಸುವ ಸಾಕು ಪ್ರಾಣಿಗಳ ಜೀವಹಾನಿಗೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಜಿಎಸ್ ಶ್ರೀನಿವಾಸ್, ದೊರನಾಳು ಗ್ರಾಮದ ಬಳಿ 220 ಕೆವಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಲಿಂಗದಹಳ್ಳಿ ಹಾಗೂ ಕೆಮ್ಮಣ್ಣುಗುಂಡಿ ಗಿರಿಧಾಮಕ್ಕೆ ಹೊಸ ವಿದ್ಯುತ್ ಸರಬರಾಜು ಮಾರ್ಗವನ್ನು ನಿರ್ಮಿಸಲಾಗುವುದು. ನಂದಿಹೊಸಹಳ್ಳಿ ಭಾಗದ ರೈತರ ಪಂಪ್ ಸೆಟ್ಗಳಿಗೆ ಯಾವುದೇ ಅಡಚಣೆ ಆಗದಂತೆ ಸಮರ್ಪಕ ವಿದ್ಯುತ್ ಸರಬರಾಜು ಕಲ್ಪಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಅಮೃತಾಪುರ ಹೋಬಳಿಯ ಎರೆಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ 110/11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರದ ಶಂಕುಸ್ಥಾಪನೆಯನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ರವರು ನೆರವೇರಿಸಿದರು. ಈ ಉಪಕೇಂದ್ರದಿಂದ ಸುತ್ತಮುತ್ತಲ ಗ್ರಾಮಗಳಿಗೆ ಉತ್ತಮ ಹಾಗೂ ಸ್ಥಿರ ವಿದ್ಯುತ್ ಪೂರೈಕೆ ಸಾಧ್ಯವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಂ, ಉಪವಿಭಾಗಾಧಿಕಾರಿ ನಟೇಶ್, ತಹಶೀಲ್ದಾರ್ ವಿಶ್ವಜಿತ್ ಮೆಹ್ತಾ, ತಾಲೂಕು ಪಂಚಾಯಿತಿ ಇಒ ಡಾ ದೇವೇಂದ್ರಪ್ಪ, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ, ಭದ್ರಕಾಡು ಅಧ್ಯಕ್ಷ ಡಾ ಅಂಶುಮಂತ್, ಸುಣ್ಣದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರುತಿ ಲೋಕೇಶ್, ಹಾದಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ, ರವಿಶಯ್ಯ, ಕೆಪಿಟಿಸಿಎಲ್ ಹಾಗೂ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚ್ಇ, ಪ್ರಜಾಪವರ್ ಟಿವಿ, ತರೀಕೆರೆ. ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅದು ಎಲ್ಲ ಸ್ವಾತಂತ್ರ್ಯಗಳನ್ನ ನಮ್ಮ ಏನೇ ಕೇಳಬೇಕು ಅಂದ್ರೆ ಎಂಎಲ್ಎಗಳನ್ನ ಎಲ್ಲರನ್ನು 5 ಜನ ಎಂಎಲ್ಎಗಳಿದ್ದೀವಿ, 5 ಜನ ಎಂಎಲ್ಎಗಳು ಕೂಡ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ತಿರ್ತಾರೆ ಮತ್ತು ಹೆಚ್ಚಿನ ಅಭಿವೃದ್ಧಿ ವಿಶೇಷ ಅನುದಾನಗಳನ್ನು ಕೊಡಿಸತಕ್ಕಂಥ ಶಕ್ತಿ ಇದೆ ಅವರಿಗೆ. ಮತ್ತು ಇವತ್ತೇನಾದ್ರೂ ನಮ್ಮ ಜಿಲ್ಲೆಯಲ್ಲಿ ಕರೆಂಟ್ ಪ್ರಾಬ್ಲಮ್ ಇನ್ನೊಂದು ವರ್ಷ 2 ವರ್ಷ ಕ್ಲಿಯರ್ ಆಗಬೇಕು ಅಂದ್ರೆ ಅದು ಜಾರ್ಜ್ ಸಾಹೇಬ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ವಿದ್ಯುತ್ತಿನ ಸಮಸ್ಯೆ ಇರೋದೇ ಇಲ್ಲ ಅಂತಕ್ಕಂಥ ಮಾತಾಡ್ತಿದ್ದೀನಿ. ಇವತ್ತು ಏನು ಸರ್ಕಾರಕ್ಕೆ ವಿದ್ಯುತ್ ಬಗ್ಗೆ ಇವತ್ತು ನಮ್ಮ ಪಂಚ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ನಮ್ಮ ಇಡೀ ದೇಶದಲ್ಲಿ ತಲಾ ಆದಾಯ ಯಾವ್ದಾರ ಜಾಸ್ತಿ ಆಗಿದೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ಅದು ತಲಾ ಆದಾಯ ಜಾಸ್ತಿ ಆಗಿರೋದು ಕರ್ನಾಟಕ ರಾಜ್ಯದಲ್ಲಿ. ಕಾರಣ ಏನಪ್ಪಾ ಅಂತಂದ್ರೆ ನುಡಿದಂತೆ ನಡೆದ ಸರ್ಕಾರ ನಮ್ಮ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ. ಹಿಂದೆ ಮುಖ್ಯಮಂತ್ರಿ ಆದಾಗ 169 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 158 ಭರವಸೆ, 62 ಭರವಸೆಗಳನ್ನು ಈಡೇರಿಸಿದ್ರು. ಭರವಸೆ ಕೊಡ್ಲಿಕ್ಕಿಂತ ಜಾಸ್ತಿ ಬೇರೆ ಬೇರೆ ಏನು ಅವರೆಲ್ಲವನ್ನು ಕೂಡ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಇವತ್ತು ಕೂಡ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಬಿಜೆಪಿಯವರು ಮಾಡಕ್ ಸಾಧ್ಯನೇ ಇಲ್ಲ, ಇದು ಮಾಡೋದೇ ಇಲ್ಲ, ಎಲ್ಲ ಸುಳ್ಳು ಅಂತೇಳಿ ಬೊಗಳೆ ಹೊಡಿತಾ ಇದ್ರು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಮೊದಲನೇ ದಿನವೇ ಕ್ಯಾಬಿನೆಟ್ ಅಲ್ಲಿ ಅವರು ತೀರ್ಮಾನ ಮಾಡಿದ್ರು, ಎಲ್ಲವನ್ನು ಕೂಡ ಜಾರಿಗೆ ತಂದ್ರು, ಹಂತವಾಗಿ ಜಾರಿಗೆ ತಂದ್ರು. ಇವತ್ತು ಇಲ್ಲಿರತಕ್ಕಂಥ ಯಾರು ಕೆವಿ ಬಿಲ್ ಕಟ್ತಿಲ್ಲ ಸರ್, ಎಲ್ಲ ಉಚಿತವಾಗಿ. ಅದು ನಿಮಗೆ ಉಳಿತಾಯ ಆಗ್ತದೆ. 5 ಗಂಟೆ ಕೊಡೋದಾದ್ರೆ 5 ಗಂಟೆ ಕೊಡಿ, 4 ಗಂಟೆ ಕೊಡೋದು 4 ಗಂಟೆ ಕೊಡಿ ಅಂತ ಹೇಳೋದು. ಅದಕ್ಕೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಬಂದುಬಿಟ್ಟು ನಮ್ಮನ್ನೆಲ್ಲ ಮೀಟಿಂಗ್ ಕರೆಸಿ ನೋಡಿ ಹೇಳಿದ್ದೆವು, ಎಷ್ಟು ಗಂಟೆ ರೈತರಿಗೆ ಈ ಅನ್ಶೆಡ್ಯೂಲ್ಡ್ ಪವರ್ ಕಟ್ ಇಲ್ಲದೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರು. ಅವರೇ ಬಂದು ಆಗ ನಮ್ಮ ಎಸಿಎಸ್ ಇದ್ದಾರೆ, ನಮ್ಮ MD KPTCL ಇದ್ದಾರೆ, ಮತ್ತೆಲ್ಲ ಸೀನಿಯರ್ ಆಫೀಸರ್ಗಳು ಇದ್ದರು. ನಾನು ಇದ್ದೆ. ನಾನು ಹೇಳಲಿಕ್ಕಾಗೋದು ನನ್ನ ಕೈಲಿಲ್ಲ. ಇವತ್ತು
ನಾನು ಒಬ್ಬನೇ ಹೊಸದಾಗಿ ಬಂದಿರೋದು ಇಂಧನ ಸಚಿವ ಇಲಾಖೆಗೆ. ಬಾಕಿ ಎಲ್ಲ ನಮ್ಮ ಇಂಜಿನಿಯರ್ಗಾಗಲಿ ನಮ್ಮ AS ಅವರಾಗಲಿ ಬೇರೆ ಬೇರೆ ಅವರೇ ಮಾಡಬೇಕು, ಇನ್ಕ್ಲೂಡಿಂಗ್ ನಮ್ಮ ಲೈನ್ ಮ್ಯಾನ್ ಸರಿಯಾಗಿ ಕೆಲಸ ಮಾಡದಿದ್ರೆ ನಾವು ನಿಮ್ಮ ಮುಂದುಗಡೆ ಮಾತಾಡ್ಲಿಕ್ಕೆ ಆಗೋದು. ನೀವು 10 ಪ್ರಶ್ನೆ ಕೇಳ್ತೀರ, ನಮ್ಮ ಮೀಡಿಯಾದವರು ನಮ್ಮನ್ನು ಇದು ಮಾಡ್ತಾರೆ. ಆ ಲೈನ್ ಮ್ಯಾನ್ ಸಮೇತ ಅವರೆಲ್ಲ ಸೇರಿ ಹೌದು, ನಾನು ಒಪ್ಕೊಳ್ತೀನಿ, ಎಲ್ಲ 5 ಬರ್ಲು ಒಂದೇ ತರ ಇರೋದಿಲ್ಲ. ಇದರಲ್ಲಿ ಒಂದು 4-5 ಜನ ಸ್ವಲ್ಪ ಕರಪ್ಟ್ ಇರುವವರು ಇರ್ತಾರೆ. ಆ ಕರಪ್ಟ್ ಇರೋರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಅವರು ಸ್ವಲ್ಪ ಜನರ ಹತ್ರ ದುಡ್ಡು ತಗೊಳ್ಳೋದು, ಅವ್ರಿಗೆ ತೊಂದರೆ ಕೊಡೋದೆಲ್ಲ ಮಾಡ್ತಾರೆ. ಅದಕ್ಕೆ ಎಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತಾ ಇದ್ವಿ, ಇದನ್ನು ಮಾಡ್ತಾ ಇದ್ವಿ. ನಾನಂತೂ ಹೇಳ್ತಾ ಇದ್ದೀನಿ, ಅವರು ಕೆಲಸ ಮಾಡ್ತಿದ್ರು. 100ಕ್ಕೆ 100% ಹಣವನ್ನ ಕೇಂದ್ರ ಸರ್ಕಾರ ಬರುತ್ತಿತ್ತು. ಅದಕ್ಕೆ ಬೇಕಾದಂತಹ ಏನು ವಸ್ತುಗಳು ಬೇಕು ಅದಕ್ಕೆ 75% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 25% ರಾಜ್ಯ ಸರ್ಕಾರ ಕೊಡ್ತಿತ್ತು. ಇವತ್ತು ಅದನ್ನ 100% ಅಲ್ಲಿ 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಇವತ್ತು ನೀವೇನು ತುಂಬಾ ಇಲ್ಲಿ ಸಮುದಾಯ ಭವನ ಕಟ್ಟಿದ್ದೀರಿ ಮತ್ತು ನಾನು ಅವರಲ್ಲಿ ಕೇಳ್ತೀನಿ. ಅದೇ ರೀತಿಯಲ್ಲಿ ಅವರ ಸಲಹೆ ಯಾವಾಗಲೂ ನಾವು ಇದು ಮಾಡಿಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಸುಮಾರು 2.5 ವರ್ಷದಿಂದ ಅಧಿಕಾರದಲ್ಲಿದ್ದೀವಿ. ಈ 2.5 ವರ್ಷದಲ್ಲಿ ಎಲ್ಲಿಯೂ ಸಮೇತ ಒಂದೇ ಒಂದು ತಿಂಗಳು ಮಾತ್ರ ಪವರ್ ಕಟ್ಟು ರೈತರಿಗೆ ಮಾಡಬೇಕಾಗಿರೋ ಒಂದು ಪ್ರಸಂಗ ಬಂದಿತ್ತು. ಯಾಕೆಂದರೆ ನಾವು ಅಧಿಕಾರಕ್ಕೆ ಬರೋ ಮೊದಲು ಈ ಬೇಡಿಕೆ ಭಾರಿ ಕಡಿಮೆ ಇತ್ತು. 9,000 10,000 ಮೆಗಾವಾಟ್ ಇತ್ತು. ಒಂದೇ ಸತಿ ನಾವು ಬಂದ ಕೂಡಲೇ 13,000 14,000 ಮೆಗಾವಾಟಿಗೆ ಹೋಯಿತು. ನಮ್ಮ ಯಾರು ಅದನ್ನು ಎಷ್ಟು ಬರ್ತದೆ ಅನ್ನೋದು ನಮ್ಮ ಅಧಿಕಾರಿಗಳು ಸಮೇತ ಅದನ್ನು ಯೋಚನೆ ಮಾಡಿರಲಿಲ್ಲ, ನಾನು ಯೋಚನೆ ಮಾಡಿರಲಿಲ್ಲ. ನಮ್ಮ ಮುಖ್ಯಮಂತ್ರಿಯವರು ಎಲ್ಲಿ ಹೋದರೂ ನಮ್ಮ ರೈತರು ಬಂದುಬಿಟ್ಟು, ನೋಡಿ ಸರ್, ನೀವು 7 ಗಂಟೆ ಕೊಡದಿದ್ರು ಪರವಾಗಿಲ್ಲ, 5 ಗಂಟೆ ಕೊಡೋದಾದ್ರೆ 5 ಗಂಟೆ ಕೊಡಿ, 4 ಗಂಟೆ ಕೊಡೋದು 4 ಗಂಟೆ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಬಂದುಬಿಟ್ಟು ನಮ್ಮನ್ನೆಲ್ಲ ಮೀಟಿಂಗ್ ಕರೆಸಿದ್ರು. ಕರೆಸಿ